ನಮ್ ಕಾಲದಲ್ಲಿ ಅಲ್ವಾ ಈ ರೀತಿ ಡಯಟ್, ವರ್ಕೌಟ್ ಎಲ್ಲ ಹಿಂದಿನ ಕಾಲದಲ್ಲೆಲ್ಲ ಏನೂ ಇಲ್ಲ ಅಂದ್ರು ಅವ್ರು ತುಂಬಾನೇ ಆರೋಗ್ಯವಾಗಿದ್ರು. ಹಾಯ್ ಎವ್ರಿವನ್ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ನಮ್ ಅಜ್ಜಿ ತಾತರಿಗೆಲ್ಲ ನಾವೇನಾದ್ರೂ ಹಿಂಗ್ ಕುಳಿತಿರೋದನ್ನ ಕೇಳಿದ್ರೆ ಏನಿದು ಅಂದ್ರೆ ನಾವು ಡಯಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಉಗಿತಾರೆ. ಅಯ್ಯೋ ಏನು ಬೇಡ ಆರಾಮಾಗಿ ಉಪ್ಪು ಸಾಂಬಾರ್ ಮುದ್ದೆ ತಿನ್ಕೊಂಡಿರು ನಮ್ಮಂಗೆ ಸ್ಟ್ರಾಂಗ್ ಆಗಿ ಇರ್ತೀಯ ಅಂತ. ಅದು ನಿಜಾನೇ ಅಲ್ವಾ? ಅದ್ರ ಮುಂದೆ ಯಾವ ಊಟನೂ ಕೂಡ ವೇಸ್ಟೇ. ಇನ್ನು ಇವತ್ತು ಬೆಳಗ್ಗೆ ಎದ್ದಿದ್ದೆ 1 ಸ್ಪೂನ್ ಆಫ್ ಚಿಯಾ ಸೀಡ್ಸ್‌ಗೆ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಹಾಕೊಂಡು ಕುಡ್ಕೊಂಡು ನೆಕ್ಸ್ಟ್ ನನ್ನ ಕೆಲಸನ ಶುರು ಮಾಡ್ಕೊಂಡೆ. ಇನ್ನು ಅಲ್ಲಿ ಶಿವು ಅವರು ಕೂಡ ಫ್ಯಾಕ್ಟ್ರಿಗೆಲ್ಲ ಏನೇನೋ ರೆಡಿ ಮಾಡ್ಕೊಳ್ತಿದ್ದಾರೆ. ನಾನು ಬಂದು ರೂಮೆಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಟಿಫನ್‌ಗೆ ವಾಂಗಿಬಾತ್‌ನ ಮಾಡ್ಕೊಂಡಿದ್ದೆ. ಹಾಗೇನೇ ವಾಂಗಿಬಾತ್ ಪೌಡ್ರನ್ನು ಕೂಡ ನಾನೇ ಮನೇಲಿ ಮಾಡ್ಕೊಂಡು ಮಾಡಿದ್ದೆ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಫುಲ್ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್‌ನಲ್ಲಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ಅದಾಗಿದ್ದೆ ಅಮಾವಾಸ್ಯೆ ಆಗಿದ್ರಿಂದಾಗಿ ಮನೇಲಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡೆ. ಮನೆ ಮುಂದೆಗಡೆ ದೃಷ್ಟಿ ತೆಗ್ದು ಈ ರೀತಿ ನಿಂಬೆ ಹಣ್ಣಲ್ಲಿ ಮಾಡೋದ್ರಿಂದ ಮನೆಗೆ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿ ಆಗಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಪ್ರತಿ ಅಮಾವಾಸ್ಯೆಲಿ ಈ ರೀತಿ ಮಾಡ್ಕೊಳ್ತೀನಿ. ಇನ್ನು ಅದೆಲ್ಲ ಆಗಿದೆ. ನೈಟ್ ಊಟಕ್ಕೆ ಬೇರ್ ಸಮೇತ ಇರುವಂಥ ಕೀರೆ ಸೊಪ್ಪನ್ನ ಹಾಕಿ ನಾನಿಲ್ಲಿ ಉಪ್ಪು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇನ್ನು ನೈಟ್ ಊಟಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ, ಉಪ್ಪು ಸಾಂಬಾರು, ಮುದ್ದೆ. ಇನ್ನು ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅಕೌಂಟ್‌ನ ಫಾಲೋ ಮಾಡ್ಕೊಳ್ಳಿ. ಬಾಯ್ ಥ್ಯಾಂಕ್